ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು 4ನೇ ಅಧ್ಯಾಯ 1ನೇ ವಾಕ್ಯ. ಲೂಕ್ ಚಾಪ್ಟರ್ 4 ವರ್ಸ್ 1. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ನೋಡಿರಿ, ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತನಾಗಿ ಆತನು ಅಡವಿಯಲ್ಲಿ 40 ದಿವಸ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು ಎಂಬುದಾಗಿ ಇಲ್ಲಿ ನಾವು ನೋಡಬಹುದು. ಅನೇಕ ಸಾರಿ ನಮಗೆ ಪ್ರಶ್ನೆ ಬರುತ್ತದೆ, ಯಾಕೆ ಪರಿಶುದ್ಧಾತ್ಮನು ಯೇಸು ಸ್ವಾಮಿಯನ್ನು ಅಡವಿಗೆ ನಡೆಸಿಕೊಂಡು ಹೋದನು ಎಂಬುದಾಗಿ ನಮಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತದೆ. ಇಲ್ಲಿ ನಾವು ನೋಡುವಾಗ ಅದಕ್ಕೆ ಉತ್ತರವನ್ನು 14ನೇ ವಾಕ್ಯದಲ್ಲಿ ನೋಡುವಾಗ, ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದಲ್ಲಿ ಎಲ್ಲ ಹಬ್ಬಿಕೊಂಡಿತ್ತು. ಆತನು ಅವರ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ಬಂದನು. ಎಲ್ಲರೂ ಆತನನ್ನು ಹೊಗಳಿದರು. ನೋಡಿ, ಅಡವಿಗೆ ಹೋಗಿ ಅಲ್ಲಿ ಸೈತಾನನಿಂದ ಶೋಧಿಸಲ್ಪಡುವಾಗ ಪವಿತ್ರಾತ್ಮನು ಯಾಕೆ ಈ ರೀತಿಯಾಗಿ ಯೇಸು ಸ್ವಾಮಿಯನ್ನು ನಡೆಸಿದರು? ಯಾಕೆ ಅಡವಿಯ ಜೀವನ? ಯಾಕೆ ಪವಿತ್ರಾತ್ಮನೇ ನಮ್ಮನ್ನು ಅಡವಿಗೆ ಕರ್ಕೊಂಡು ಹೋಗುತ್ತಾರೆ ಎಂಬುದಾಗಿ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ನಾವು ಇಲ್ಲಿ ನೋಡುತ್ತೇವೆ. ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತರಾಗಿ ನಡೆಸಲ್ಪಟ್ಟು ಅಡವಿಗೆ ಹೋದರು. ಅಲ್ಲಿ 40 ದಿವಸ ಅಲ್ಲಿ ನಡೆಸಲ್ಪಟ್ಟರು. ಆದರೂ ಅವರು ಹಿಂತಿರುಗಿ ಬರುವಾಗ ಯಾವ ರೀತಿಯಾಗಿ ಹಿಂತಿರುಗಿ ಬರುತ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ, ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ಹಾಲೆಲೂಯ ಗಲಿಲಾಯಕ್ಕೆ ಹೋಗುತ್ತಾ ಇದ್ದಾರೆ. ತನ್ನ ಸೇವೆಯನ್ನು ಶುರು ಮಾಡುವುದಕ್ಕೆ ಅನ್ಯರು ತುಂಬಿರುವಂತಹ ಗಲಿಲಾಯ ಸೀಮೆ, ಗಲಿಲಾಯ ಎಂಬ ಒಂದು ಸಣ್ಣ ಪಟ್ಟಣಕ್ಕೆ ಯೇಸು ಸ್ವಾಮಿ ಹೋಗಿ ಅಲ್ಲಿ ನೋಡಿರಿ, ಎಲ್ಲ ಕಡೆ ಆತನ ಸುದ್ದಿ ಹಬ್ಬುತ್ತಾ ಇದೆ. ಆತನು ಸಭಾಮಂದಿರಗಳಲ್ಲಿ ಬೋಧಿಸಿದನು. ಎಲ್ಲರೂ ಆತನನ್ನು ಹೊಗಳಿದರು. ಇಷ್ಟು ಮಹತ್ವವಾದ ಸೇವೆ, ಆತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟ ಒಂದು ಜೀವನ ಮತ್ತು ಸೇವೆಯನ್ನು ನಡೆಸುವುದಕ್ಕಾಗಿಯೇ ನಮ್ಮ ಜೀವನದಲ್ಲಿ ಕೂಡ ಹಲವಾರು ಸಾರಿ ಒಂದು ಅಡವಿಯ ಒಂದು ಸಂಗತಿ, ಅಡವಿಯ ಒಂದು ಜೀವನ, ಅಡವಿಯ ಪರಿಸ್ಥಿತಿಗಳು ಬರುತ್ತದೆ. ಅಡವಿ ಎಂಬುದಾಗಿ ನೋಡುವಾಗ ಅಲ್ಲಿ ನಾವು ದೇವರನ್ನೇ ನಂಬಿಕೊಂಡು ಬಾಳುವಂತಹ ಒಂದು ಸ್ಥಳವಾಗಿರುತ್ತದೆ. ನೋಡಿ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಲ್ಲೇ ಬದುಕುತ್ತಾನೆ ಎಂಬುದಾಗಿ. ಸೊ ದೇವರ ವಾಕ್ಯದಿಂದ ಬದುಕುವುದಕ್ಕೆ ನಾವು ಸಿದ್ಧರಾಗುವಂತೆ, ನಾವು ತಯಾರಿಯಾಗುವಂತೆ ದೇವರು ಕೆಲವು ಸಾರಿ ನಮ್ಮನ್ನು ಅಡವಿಯಲ್ಲಿ ಇಟ್ಟು ನಮ್ಮನ್ನು ಪಳಗಿಸುತ್ತಾರೆ. ಅಡವಿಯ ಸಂದರ್ಭದಲ್ಲಿ ನಾವು ಹೋಗುತ್ತಾ ಇರುವ ನಾವು ತಿಳ್ಕೊಳ್ಳೋಣ, ನಾವು ರೊಟ್ಟಿಯಿಂದ ಅಲ್ಲ ಬದುಕುವವರು, ಹಣದಿಂದ ಅಲ್ಲ ಬದುಕುವವರು, ಬಲದಿಂದಲೂ ಪರಾಕ್ರಮದಿಂದ ಅಲ್ಲ ಬದುಕುವವರು. ನಾವು ಬದುಕುವುದು ದೇವರ ಬಾಯಿಂದ ಹೊರಟು ಬರುವ ವಾಕ್ಯದಿಂದಲೇ, ಪವಿತ್ರಾತ್ಮನ ಶಕ್ತಿಯಿಂದಲೇ. ಹಾಲೆಲೂಯ. ಶೋಧನೆಯನ್ನು ಜಯಿಸುತ್ತೇವೆ, ವಾಕ್ಯದಿಂದ ಶೋಧನೆಗಳನ್ನು ಜಯಿಸುತ್ತೇವೆ, ಸೈತಾನನನ್ನು ಜಯಿಸುತ್ತೇವೆ, ಜಯಿಸಿದವರಾಗಿ ಹೊರಗಡೆ ಬರುತ್ತೇವೆ. ನಮಗೆ ಅಡವಿಯಲ್ಲಿ ಸೋಲಿಲ್ಲ, ಅಡವಿಯಲ್ಲಿ ನಾವು ಸಿದ್ಧರಾಗುತ್ತಾ ಇದ್ದೇವೆ, ನಮಗೆ ಟ್ರೈನಿಂಗ್ ಕೊಡಲ್ಪಡುತ್ತಾ ಇದ್ದೇವೆ. ವಿ ಆರ್ ಬೀಯಿಂಗ್ ಟ್ರೈನ್ಡ್ ಇನ್ ದ ವಿಲ್ಡರ್ನೆಸ್ ಸಿಚುವೇಶನ್. ಹಾಲೆಲೂಯ. ಓನ್ಲಿ ಟು ಕಮ್ ಔಟ್ as a power-filled believers. ಹಾಲೆಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ. ನನಗೆ ಯಾಕೆ ಅಡವಿ ಎಂಬುದಾಗಿ ನಾವು ಯೋಚನೆ ಮಾಡುತ್ತೇವೆ. ಅಡವಿಯ ಸಂದರ್ಭದಲ್ಲಿ ದೇವರನ್ನು ಬಿಟ್ಟು ಕೊಡುವುದು ಬೇಡ, ಪವಿತ್ರಾತ್ಮನನ್ನು ಬಿಟ್ಟು ಕೊಡುವುದು ಬೇಡ, ಬಿಟ್ಟು ಬಿಡುವುದು ಬೇಡ. ಹಲ್ಲೆಲೂಯಾ. ಸ್ತೋತ್ರಪ್ಪ. ಯೇಸು ಸ್ವಾಮಿ, ನಿಮ್ಮ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಏಸಪ್ಪ. ಇಸ್ರಾಯೇಲ್ ಜನರನ್ನು 40 ವರ್ಷ ಏಸಪ್ಪ ನೀವು ನಡೆಸಿದ, ಹೊತ್ತುಕೊಂಡು ಬಂದ ದೇವರು. ಅವರ ಉಡುಪುಗಳು ಹಳೆದಾಗಿ ಹರಿದು ಹೋಗಲಿಲ್ಲ, ಚಪ್ಪಲಿಗಳು ಹಲ್ಲೆಲೂಯಾ ಸೌದು ಹೋಗಲಿಲ್ಲ ಏಸಪ್ಪ. ಅದೇ ರೀತಿ ನೀವು ನಮ್ಮನ್ನು ಕೂಡ ಅಡವಿಯಲ್ಲಿ ನಡೆಸುವ ದೇವರು, ನಡೆಸಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಹೊರಗಡೆ ತರುವ ದೇವರು, ಹೊರಗಡೆ ತರುವ ದೇವರು, ಶಕ್ತಿಯಿಂದ ತರುವ ದೇವರು. ದೇವರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.
ಪ್ರಿಯ ಸಹೋದರ ಸಹೋದರಿ, ಅಡವಿಯ ಪರಿಸ್ಥಿತಿಯಲ್ಲಿ ಇದ್ದೀರಾ, ಚಿಂತೆ ಮಾಡಬೇಡ್ರಿ. ದೇವರು ನಿಮ್ಮನ್ನು ಏನೋ ಒಂದು ವಿಷಯಕ್ಕೆ ತಯಾರಿ ಮಾಡುತ್ತಾ ಇದ್ದಾರೆ, ಏನೋ ಒಂದನ್ನು ನಿಮಗೆ ಕಲಿಸಿಕೊಡುತ್ತಾ ಇದ್ದಾರೆ. ಅದನ್ನು ಕಲಿತುಕೊಂಡ ತಕ್ಷಣ ನೀವು ಹೊರಗಡೆ ಬರುವಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ